ಫೋಟೋ ತೆಗಿಪಾ ಒಂದು ಚಂದಾಗ ಅಂತೂ ಇಂತೂ ನನ್ನ ಮಗಳ ಮದುವೆ ಆಯ್ತು, ಮಗಂದು ಮದುವೆ ಆಯ್ತು. ಸುಂದರಿ ಅಕ್ಕ ಇಲ್ಲಿದ್ದಾಳೆ ಏನು, ಮದುವೆ ಬರ್ತಾಳೆ ಅಂತೇಳಿ ಇನ್ನೂ ಬಂದೇ ಇಲ್ಲ. ಯಾವಾಗ ಬರ್ತಾಳೆ ಏನು, ಆಕೆಗೋಸ್ಕರ ನಾ ಕಾಯಕತ್ತೆ. ತಾಳಿನೂ ಮುಗಿತು, ಎಲ್ಲ ಆಯಿತು, ಎಲ್ಲರೂ ಫೋಟೋ ತಗೊಂಡು ಹೋಗೋ ಹೊತ್ತಾಯ್ತು, ಇನ್ನೂ ಯಾಕೆ ಬರತ್ತಿಲ್ಲಕ್ಕೆ. ಸುಂದರಿ ನೀನು ಬಾ, ನೀನೊಬ್ಬಕ್ಕೆ ಎಲ್ಲಕ್ಕೆ ನಿಂತಿದ್ದಿ ಈ ಮನೆಯೊಳಗೆ, ನೀನು ಅದಿ, ನೀನು ಬಾ. ನೀನು ಬಂದ ಇಲ್ಲಿ ಇಬ್ರು ಫ್ಯಾಮಿಲಿ ಮಧ್ಯೆ ನಡಕ್ ನಿಂದ್ರು. ಯಾಕೆ ನೀನು ಯಾಕೆ ಅಷ್ಟು ದೂರ ನಿಂದಿರ್ತಿದ್ದಿ, ಬಾ. ಅಲ್ಲ ಸುಂದರಿ ಅಕ್ಕ ಬಂದಾಳ, ನನ್ನ ಮಗಳು ಸುಂದರಿ ಬಂದಾಳ. ಸರಿ ಅತ್ತೆ, ಥ್ಯಾಂಕ್ಸ್ ಅತ್ತೆ. ಇಬ್ರಿಗೂ ಒಂದೇ ಸಾರಿ ತೊಗೊಂಡಿದ್ದೀರಾ, ತುಂಬ ಚೆನ್ನಾಗಿ ಕಾಣ್ತಾ ಇದೆಯಲ್ವಾ ನಮಗೆ ನಿಮಗೆ. ಯಾರನ್ನೂ ನೋಡೋಕೆ ಹೋಗಬೇಡ, ನೀನು ಫೋಟೋ ಕಡೆ ಲಕ್ಷಣ ಕೊಡು. ಸರಿ ಅತ್ತೆ. ಸರಿ ಸರಿ, ಎಲ್ಲರೂ ಮದುವೆ ಅಂತೂ ಆಯಿತು, ಊಟ ಮಾಡ್ಕೊಂಡು ಹೋಗ್ರಿ. ಯಾರು ಊಟ ಮಾಡ್ದೆ ಹಂಗೆ ಹೋಗಕ್ಕೆ ಹೋಗ್ಬೇಡ್ರಿ, ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು, ದಯಮಾಡಿ ಕೇಳ್ಕೊಳಕತ್ತನ. ಹೌದ್ರಿ, ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ರಿ. ಎರಡೆರಡು ಮದುವೆ ಅದಾವು, ಊಟ ಮಾಡ್ದೆ ಹೋದ್ರೆ ಹೆಂಗೆ ನೀವು? ಇಷ್ಟೆಲ್ಲ ಮಂದಿ ಬಂದರಿ, ಏನು ಬೇಕಿದ್ರು ಕೇಳಿಸ್ಕೊಂಡು ಹಾಕೊಂಡು ಊಟ ಮಾಡ್ರಿ. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕಾ? ನೀವು ಊಟ ಮಾಡಿದ್ರೆ ನಮಗೆ ಖುಷಿ. ಏನಂತರಿ ಬೇಕ್ರ? ಅದು ಅಣ್ಣ ಕರೆ ಐತಿ. ಸರಿ ನಾವು ಊಟ ಮಾಡೋಣ್ರಿ, ಇವರೆಲ್ಲ ಬಂದಾರು ಮಾತಾಡ್ಸಿರ್ತಾರೆ, ನಾವು ಊಟ ಮಾಡ್ಕೊಂಬರೋಣ ನಡ್ರಿ ಹಂಗಾರ. ಸರಿ ಸರಿ ಆಯ್ತು, ಬಾ ಬಸ್, ಬಾ ಮಂಜವ್ವ ನಡಿ. ಸುಂದ್ರಿ ನೀನು ಬಾ. ಅತ್ತೆ ನಾನು ಆಮೇಲೆ ಮಾಡ್ತೇನೆ, ನೀವು ಮಾಡಿ ಬರ್ರಿ, ನಾನು ಅಲ್ಲಿವರೆಗೂ ಇಲ್ಲಿ ನೋಡ್ಕೊಂತ ಹೇಳ್ತೇನೆ. ಸರಿ ಆಯಿತು. ಹಾಳಾದವಳು ಕಡೆಗೂ ಈ ಮದುವೆಗೆ ಬಂದೇ ಬಿಟ್ಲಲ್ಲ, ಅದು ಮೀನಾ ಕರ್ಕೊಂಡು ಬಂದಾಳ. ಈ ಸುಂದ್ರಿ ನಿನಗೆ ಮದುವೆಗೆ ಬರಬೇಡ ಅಂದ್ರೆ ಬಂದಿದೆಯಲ್ಲ. ಯಾರು ನೀವು, ಯಾರಂತ ಗೊತ್ತಿಲ್ಲ, ನನ್ನನ್ನೇ ಹೆಸರು ಕರಿತಾ ಇದ್ದೀರಾ? ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗಿ, ಮದುವೆಗೆ ಬಂದಿದ್ದೀರಾ. ಈ ಕಡೆಯಿಂದ ನಾನು ಈ ಮನೆಯಿಂದ ಬಂದಿರೋದು, ನಿಮ್ಮ ಮನೆಗೇನು ಬಂದು ನಾನು ಬಂದಿಲ್ಲ. ಇವಾಗ ನೀವು ಮದುವೆ ಹೋಗಿ ಊಟ ಮಾಡಿ. ನಾನು ಬಂದಿರೋದು ಅಂಕಿತಾ ಮದುವೆಗೆ ಹೊರತು ನಿಮ್ಮ ಮನೆ ಮದುವೆಗಲ್ಲ. ಅಂಕಿತಾ ಸಚಿನ್ ಮದುವೆಗೆ ಬಂದಿರೋದು ನಾನು. ಏನಾದರೂ ಅಮ್ಮ ಮತ್ತು ಮೊಮ್ಮಗ ಮದುವೆಗೆ ಬಂದಿದ್ದೀನಾ? ಇಲ್ಲ ಅಲ್ವಾ? ಬಂದ್ಬಿಟ್ರೆ ಇಲ್ಲಿ ಹೇಳಕ್ಕೆ ನನಗೆ ಮದುವೆ ಮನೇಲಿ ನನಗೆ ಹಿಂಗೆಲ್ಲ ಮಾತಾಡ್ತೀನಿ ನಾ. ಏ ಮಂಜವ್ವ, ಮದ್ವೆ ಮನಿನ ಅಂತ ನೋಡ್ದ ನನ್ನ ಮಗಳನ್ನ ಬೈಯಾಕತ್ತಿದಿ? ತನ್ನಗ ನಡಿ, ಹೋಗಿ ಹೊಟ್ಟೆ ಹರಿಯೋಂಗ ತಿಂದು ಬರೋಗು. ಅಪ್ಪ ನನ್ನ ಪರವಾಗಿ ಮಾತಾಡಿದ್ರಾ ನಿಜವಾಗ್ಲೂ? ಆಮೇಲೆ ಐತಿ ನಿನಗೆ, ಆಮೇಲೆ ಐತಿ. ಹಾಂ ಸುಂದರಿ ಅಕ್ಕ, ನನ್ನಂತೆ ಫೋಟೋ ತೆಗೆಸ್ಕೊಳಲ್ವಾ? ಬರೀ ಅಮ್ಮಗನ ಹತ್ರ ನಿಂತು ಅಷ್ಟೇ ಫೋಟೋ ತೆಗೆಸ್ಕೊತೀಯಾ? ಅಯ್ಯೋ ನನ್ನ ಮುದ್ದಿನ ತಂಗಿ ನೀನು, ನಿನ್ನ ಹತ್ರ ಬರ್ದೇ ಇರ್ತೀನಾ? ಬರ್ತೀನಿ. ನೀವಿಬ್ಬರು ಜೋಡಿ ತುಂಬ ಚೆನ್ನಾಗಿದೆ. ಸಚಿನ್, ನನ್ನ ತಂಗಿನ ಚೆನ್ನಾಗಿ ನೋಡ್ಕೋಬೇಕು, ಸರಿನಾ? ಅಯ್ಯೋ ಸರಿ ಅಕ್ಕ, ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ? ನಾನು ಚೆನ್ನಾಗಿ ನೋಡ್ಕೋತೀನಿ ಸುಂದ್ರಿ, ನೀನೇನು ಯೋಚನೆ ಮಾಡಬೇಡ, ಸರಿನಾ? ನಿನ್ನಂಥ ಹುಡುಗ ನನ್ನ ತಂಗಿ ಸಿಕ್ಕಿರೋದೇ ನನಗೆ ಒಂಥರ ಖುಷಿ ಆಗ್ತಾ ಇದೆ ಗೊತ್ತಾ. ಥ್ಯಾಂಕ್ ಯು. ಸರಿ ನೀವು ಊಟ ಮಾಡ್ಕೊಳ್ಳಿ, ಆಮೇಲೆ ನಾನು ನಿಮ್ಮ ಜೊತೆ ಬರ್ತೀನಿ. ಏನಾದರೂ ಬೇಕಾ? ಏನಾದರೂ ತಿಂತೀರಾ? ತೊಗೊಂಡ್ಬರಲ್ಲ? ಅಯ್ಯೋ ಏನು ಬೇಡ ಸುಂದ್ರಿ. ಹೌದು, ನಿಮ್ಮ ಮನೆಯವ್ರು ಬರಲಿಲ್ವಾ? ನಿಮ್ಮ ಅತ್ತೆದು ಬಂದಿದ್ರಲ್ಲ, ಎಲ್ಲಿ ಅವರು? ನಮ್ಮ ದೊಡ್ಡ ಅಜ್ಜಿ. ಓ ಹೌದಲ್ಲ ಅತ್ತೆ. ಅಯ್ಯೋ ನಮ್ಮ ಅತ್ತೆ ಬಂದಿಲ್ಲ, ನಮ್ಮ ಅಜ್ಜಮ್ಮ ಅವರು. ಅಜ್ಜಮ್ಮ ಇಲ್ಲಿ ಬನ್ನಿ, ಅಜ್ಜಮ್ಮ. ನನ್ನ ಮಗಳು ನನ್ನ ಮುಂದೆ ನಿಂತ್ರ ನನ್ನ ಮಾತಾಡ್ಸಂಗಾದ್ಲು. ಎಲ್ಲ ಆಗಿದ್ದು ನನ್ನಿಂದಾನ. ಅಯ್ಯೋ ಇದರಲ್ಲಿ ನಮ್ಮ ಅಜ್ಜಮ್ಮ ಯಾರು? ಇಬ್ಬರು ಅಕ್ಕ ತಂಗಿರು ಒಂದೇ ಥರ ರೆಡಿಯಾಗಿ ಬಂದ್ಬಿಟ್ಟಾರ. ನಾನು ಹೆಂಗೆ ಇವ್ರನ್ನ ಕಂಡುಹಿಡಿಬೇಕು? ಏನು ಸುಂದ್ರಿ, ಇಬ್ರು ನೋಡಿ ಇದ್ರಾಗ ನಮ್ಮ ಅಜ್ಜಮ್ಮ ಯಾರಂತ ಯೋಚನೆ ಮಾಡತ್ತೇನು? ಖರೆ ಹೇಳ್ದಿ, ಆಕೆ ಹಂಗೆ ಯೋಚನೆ ಮಾಡತ್ತಾಳ. ಸುಂದ್ರಿ, ಇದ್ರಾಗ ನಿಮ್ಮ ಅಜ್ಜಮ್ಮ ಯಾರಿರ್ಬೋದು, ನೀನೇ ಹೇಳಿ ನೋಡೋನು. ಅಯ್ಯೋ ಯಾರಂದ್ರ ಇವರೇ ನಮ್ಮ ಅಜ್ಜಮ್ಮ. ನನಗೆ ನಮ್ಮ ಅಜ್ಜಮ್ಮನ ಮಾತು ಅವ್ರು ನೋಡಿದ್ರನ ಗೊತ್ತಾಗ್ಬಿಡ್ತತಿ. ಅವ್ವ ಅದು ಹೆಂಗೆ ಹೇಳ್ದು ನೀನು? ಇಷ್ಟು ದಿನ ನಮ್ಮ ಹೆತ್ತವ್ವನ ಇಬ್ಬರು ಕಂಡು ಹಿಡಿದಂಗೆ ಆಗ್ಯಾಳ, ಆದ್ರೆ ನೀನು ನನ್ನ ಅಕ್ಕನ ಕಂಡು ಹಿಡಿದು ಬಿಟ್ಟೇನು? ಅಲ್ಲಲ್ಲ ಅಲ್ಲ, ನೀನು ಎಷ್ಟರ ಅರ್ಥ ಮಾಡ್ಕೊಂಡಾಳ ಬೇಕಿ ನಿನ್ನ ಮೊಮ್ಮಗನ ಸಸಿ, ಭಾರಿ ಅರ್ಥ ಮಾಡ್ಕೊಂಡಾಳ ಬಿಡ ನೀನು. ಅದೇನು ಹಂಗೂ ಅರ್ಥ ಆಗತ್ತಿಲ್ಲ, ಹೆಂಗೆ ಕಂಡು ಹಿಡಿದಿಲ್ಲ ಸುಂದರಿ ನೀನು? ಅಜ್ಜಮ್ಮ ನೀ ಮಾತಾಡೋ ತಾಟ್ಯಾಗ ನನಗೆ ಗೊತ್ತಾಯ್ತು. ಈ ಕಡೆ ಬರ್ರಿ, ಈ ಕಡೆ ಅಷ್ಟು ಸಚಿನ ಮತ್ತು ಅಮ್ಮನಂತೆ ನಿಂತ್ಕೊಂಡು ಫೋಟೋ ತಗೋರಿ. ಸರಿ ಇವ ಆತು. ಅಣ್ಣರೇ ನೀವು ಈ ಕಡೆ ಬರ್ತೀರೇನ? ಹಾಂ ರೀ. ಪಾಪ ಮಗಳನ್ನ ಮದುವೆ ಮಾಡಿಕೊಡತ್ತವಂತೇಳಿ ಮಕ್ಕ ಸಪ್ಪಗೆ ಮಾಡ್ಕೊಂಡಾರೇನ. ಏನು ಮಾಡೋದು, ಹೆಣ್ಮಕ್ಳು ಅಂದಮೇಲೆ ಮದುವೆ ಮಾಡಿಕೊಡ್ಲೇಬೇಕಲ್ಲ. ಏನು ಬಿಡು, ದೂರ ಸಂಬಂಧ ಕೊಡತ್ತಾರೆ ನಮ್ಮ ಮನೆಯವ್ರಿಗೆ ಅಲ್ಲ. ಹಂಗೆ ನೋಡಿ ಮತ್ತೆ ಏನು ಮಾಡೋಕ್ಕಾಕತಿ. ಸರಿ ನಾಗ ನಿಮ್ಗೇನೋ ಊಟ ಲೇಟ್ ಅನ್ವಾ ಅಮ್ಮ? ಹಾಂ ಎಲ್ಲರೂ ಬಂದು ಹೋದ್ಮೇಲೆ ಮಾಡ್ತೀವಿ ಅಜ್ಜಮ್ಮ. ಹಾಂ ಸರಿ ಆಯ್ತು. ಹಂಗಾರೆ ನಾವು ಊಟ ಮಾಡ್ಕೊಂಡು ಬರ್ತೇವೆ, ಹೊಟ್ಟೆ ಹಸಿದ್ಬಿಟ್ಟತಿ. ನಡಿವಾ ಹೋಗೋಣ. ಸರಿ ಬಾ ಅಕ್ಕ ಹೋಗೋಣ. ಇಬ್ರು ಮಸ್ತ್ ಕಾಣತ್ತಾರ ಸೀರೆ ಒಳಗೆ. ಇಬ್ರು ಒಂದೇ ಥರ ರೆಡಿ ಆಗಿಬಿಟ್ರಿ. ನಮ್ಗೆ ಗೊತ್ತತ್ಬಾರ್ದು, ನಮ್ಗೆ ಕನ್ಫ್ಯೂಸ್ ಆಗ್ಬೇಕಂತ ಒಂದೇ ಥರ ರೆಡಿಯಾಗಿ ಬಂದಿಟ್ರಲ್ಲ. ಮತ್ತೆ ನಾವಂದ್ರೆ ಏನು ಅನ್ಕೊಂಡ್ಬಿಟ್ರಿ ನೀವು? ಅಕ್ಕ ತಂಗಿ ಅಂದರೆ ಯಾರಿಗೂ ಗೊತ್ತಾಗ್ದಂಗೆ ಇರ್ಬೇಕು. ಸರಿ ನಡಿ ಊಟ ಮಾಡಿ, ನಾವು ನಮ್ಗೆ ಹಸು ಆಗೈತಪ್ಪ.
ಎಷ್ಟು ಟೈಮ್ 2:30 ಆಯ್ತು, ಊಟ ಮಾಡ್ತೀನಪ್ಪ ಅಷ್ಟೆ. ಸರಿ ನಡಿ. ಅಲ್ರಿ ಅಣ್ಣಾರ ಬರ್ರಿಲ್ಲಿ ನೋಡ್ರಿ, ಮದುವೆ ಮಾಡಿ ಕೊಡಾತು ಅಂತ ಅಂದಮೇಲೆ ಹಾಂ ಬೇಜಾರು ಆಗ್ಬಾರ್ದು ನೋಡ್ರಿ. ನೀವು ಮಗಳನ್ನ ಇನ್ನೊಂದು ಮನೆಗೆ ಕೊಡಾತೀರಿ, ಇನ್ನೊಂದು ಮನೆ ಹೆಣ್ಮಗಳು ನಿಮ್ಮ ಮನೆಗೆ ಬರಾಕತ್ತಾಳ ಅಂದಮೇಲೆ ಮತ್ತೆ ನಿಮ್ಮ ಮನೆಗೆ ನಿಮ್ಮ ಮಗಳು ಬರಾತಾಳ ಅಂದಂಗೆ ಆತಲ್ಲ. ಸೊಸಿ ಅಂದ್ರೇನು ಮಗಳಂದ್ರೇನು ನಾವು ನೋಡ್ಕೋದ್ರ ಮೇಲೆ ಅದಿರ್ತತಿ. ನಾವು ಮಗಳಂಗೆ ನೋಡಿದ್ರೆ ಮಗಳು ಹಾಕಾಳ, ನಾವು ಸೊಸಿ ಅಂತ ನೋಡಿದ್ರೆ ಸೊಸಿ ಹಾಕಾಳ. ಹೊರಗಡೆಯಿಂದ ಬಂದಾಕಿ ಸೊಸಿ ಅಂದ್ರೆ ಆಕಿ ಸೊಸಿ ಥರನ ವರ್ತನೆ ಮಾಡ್ತಾಳ. ಅದ ನೀವು ಮಗಳು ಅಂತ ಅನ್ಕೊಂಡು ಮಗಳ ಥರ ಯೋಚನೆ ಮಾಡಿ ನೋಡ್ರಿ, ಆಕೆ ನಿಮ್ಮ ಮಗಳಂಗೆ ನಿಮ್ಮನ್ನು ನೋಡ್ಕೋತಾಳ. ನಾವು ಹಂಗಿರೋದಕ್ಕೆ ನಮಗೂ ಹಂಗೆ ಆಗಿರೋದು. ಆದ್ರೆ ನಾ ಸಸ್ತಾರನೇ ಅವತ್ತಾಗ ನೋಡ್ಕೊಂಡಿಲ್ಲ. ನಮ್ಮ ತಂಗಿ ನೋಡ್ರಿ ಎಷ್ಟು ಒಳ್ಳೆ ಒಳ್ಳೆ ಮಾತು ಮಾತಾಡ್ತಾಳು. ನನ್ನ ಬಾಯಿಂದ ಯಾಕೆಂತ ಮಾತುಗಳು ಬರೋಂಗಿಲ್ಲ. ಏನೋ ಇಬ್ಬರು ನೋಡೋಕೆ ಒಂದೇ ಥರ ಇದ್ರು, ಮನಸ್ಸು ಒಂದೇ ಥರ ಇರಬೇಕಲ್ಲ. ಆದ್ರಿ ಅದು ಹಂಗಾರೆ ಮಗಳನ್ನ ಕೊಡಾತವಲ್ಲ, ಎಲ್ಲರೂ 2 ಹೆಣ್ಮಕ್ಳು ಮದುವೆಗೆ ಹೋದು, ಮಗ ಅಂದು ಮದುವೆ ಆಯ್ತು, ಸೊಸಿ ಬರ್ತಾಳ, ಅದು ಖುಷಿ ಅಷ್ಟೇ ರೀ. ಖುಷಿಗೆ ಕಣ್ಣೀರು ಬರಾಕತ್ತಾವ. ಹಂಗೆ ಆಗ್ತದ್ರ. ಬರ್ರಿ ನಡಿ ಊಟ ಮಾಡುವಂತ್ರೆ. ಇಲ್ಲ ಅಕ್ಕಾರ, ಹಸುವಿಲ್ಲ, ನೀವು ಮಾಡ್ರಿ, ನಾನು ಆಮೇಲೆ ಮಾಡ್ತೀನಿ. ಅಯ್ಯೋ ಜರ ಮಾಡಿ ಬರ್ರಿ ನಡ್ರಿ, ಇಷ್ಟು ಉಂಡ್ರೆ ಏನು ಆಗಂಗಿಲ್ಲ, ನಡೀರಿ. ಇಲ್ಲ ರೀ, ನೀವು ಉಣ್ರಿ, ನಾನು ಆಮೇಲೆ ಉಣ್ತೇನೆ. ಸರಿ ಆಯ್ತು ರೀ, ನೀವು ಆಮೇಲೆ ಉಣ್ರಿ. ನಡಿವ, ನಾವು ಹೋಗೋಣ, ಹೊಟ್ಟೆ ಬೇರೆ ಹಸದತಿ, ಊಟ ಮಾಡೋಣಂತ. ಸರಿ ನಡಿ ಅಕ್ಕ. ಅಪ್ಪ ಇಷ್ಟು ಬೇಜಾರು ಮಾಡ್ಕೊಂಡಿದ್ದಿ, ಆದ್ರೆ ಅಕ್ಕನ ಯಾಕಪ್ಪ ಮಾತಾಡ್ಸೋಲಿ? ಒಂದೇ ಒಂದು ಸರಿ ಅಕ್ಕನ ಮಾತಾಡ್ಸು. ಅಪ್ಪ ನೀನು ಬೇಜಾರು ಮಾಡ್ಕೊಂಡಿರೋದು ನೋಡಿ ನನಗೆ ಅಳು ಬರ್ತಾ ಇದೆ. ಆದ್ರೆ ನಿಮ್ಮ ನಾನು ಅದನ್ನ ತೋರಿಸ್ತಾ ಇಲ್ಲ ಅಪ್ಪ, ತೋರಿಸ್ತಾ ಇಲ್ಲ. ನನಗೆ ಗೊತ್ತಪ್ಪ, ನಿನಗೆ ನನ್ನ ಮೇಲೆ ಪ್ರೀತಿ ಬಂದತಿ. ಆದ್ರೆ ನೀ ನನ್ನ ನೋಡಿ ಬೇಜಾರು ಮಾಡ್ಕೊಂಡಿದ್ದಿ ಅಥವಾ ಸಿಟ್ಟು ಮಾಡ್ಕೊಂಡಿದ್ಯೋ ಒಂದು ನನಗೆ ಗೊತ್ತಿಲ್ಲ. ನನ್ನ ಮೇಲಿನ ಪ್ರೀತಿ ಅಂತೂ ನಿನಗೈತೆ. ಇದು ತಂದೆ ಮಗಳ ಪ್ರೀತಿ ಅಪ್ಪ, ಇದು ಯಾವತ್ತೂ ಸಾಯಲ್ಲ. ಸಾಯದೆ ಅಂತಾರೆ ಪ್ರೀತಿ ಅಪ್ಪ ಇದು. ಆ ಪ್ರೀತಿ ಇಲ್ಲ, ನಾನು ಕಣ್ಣೀರು ಹಾಕಲ್ಲಪ್ಪ, ನಾನು ಕಣ್ಣೀರು ಹಾಕಲ್ಲ. ಇವತ್ತು ನೀ ನನ್ನ ಮಾತಾಡ್ತೀಯ, ನನ್ನ ಮಗಳೇ ಅಂತ ಕರಿತೀಯ. ಹಾಂ, ಅಕಸ್ಮಾತ್ ಇವತ್ತೇನಾದರೂ ನೀನು ನನ್ನ ಮಗಳು ಅಂತ ಒಪ್ಕೋದೆ, ನನ್ನ ಮಗಳು ಅಂತ ಕರೀತಿದ್ರೆ ಇನ್ನು ಮುಂದೆ ನಿನ್ನ ಕಣ್ಣಿಗೆ ನಾನು ಯಾವತ್ತೂ ಕಳಿಸಲ್ಲಪ್ಪ, ನಿನ್ನ ಕಣ್ಣಿಗೆ ನಾನು ಯಾವತ್ತೂ ಕಳಿಸಲ್ಲ. ಮಗಳೇ ಅಂತ ಕರೆಯೋಕ್ಕೂ ಆಗತ್ತಿಲ್ಲ. ಮಗಳೇ ಇಷ್ಟೆಲ್ಲ ನೀವು ಅನುಭವಿಸಿದ್ಯಾ ಅಮ್ಮ ಅಂತ ಹೇಳೋಕ್ಕೂ ಆಗ್ತಾ ಇಲ್ಲ. ಆಮೇಲೆ ನಿನ್ನ ಜೊತೆ ಮಾತಾಡ್ತೀನಿ ಮಗಳೇ, ಇಲ್ಲ ಅಂದ್ರೆ ಈ ದುಃಖ ಇಟ್ಕೊಂಡು ನಾನು ಕೊರಗಿ ಸಾಯ್ಬೇಕಾಗತ್ತಿ. ಮನಸ್ಸಲ್ಲೇ ನೋನ ಇಟ್ಕೊಂಡು ಸಾಯೋದಕ್ಕಿಂತ ಮಾತಾಡಿ ಮನಸ್ಸನ್ನ ಹಗರ್ ಮಾಡ್ಕೊಂಡು ಸಾಯೋದೆ ಖುಷಿ ನನಗೆ. ಇಲ್ಲ ಮಗಳೇ, ನಾನು ನಿನ್ನ ಜೊತೆ ಮಾತಾಡಬೇಕು. ಇವರೆಲ್ಲ ಊಟಕ್ಕೆ ಹೋದ್ಮೇಲೆ ನಾನು ನಿನ್ನ ಜೊತೆ ಮಾತಾಡ್ತೀನಿ ಮಗಳೇ, ನಾನು ನಿನ್ನ ಜೊತೆ ಮಾತಾಡ್ತೀನಿ. ಇವತ್ತೆಷ್ಟು ಹೊತ್ತಿದ್ರು ನಾನು ನಿನ್ನ ಜೊತೆ ಮಾತಾಡ್ತೀನಿ ಮಗಳೇ. ಇವತ್ತಿಲ್ಲ ಅಂದರೆ ನೀನು ನನಗೆ ಯಾವತ್ತೂ ಸಿಗಲ್ಲ ಅಂತ ನನಗೆ ಗೊತ್ತಾಗಿದೆ ಮಗಳೇ, ಗೊತ್ತಾಗಿದೆ. ಸುಂದರಿಕ ಸ್ವಲ್ಪ ಬಾಯಿಲಿ. ಹಾಂ ಅಪ್ಪ ಇಲ್ಲೇ ಇದ್ದಾರಲ್ಲ, ಈ ಕಡೆನೇ ನೋಡ್ತಾ ಇದ್ದಾರೆ. ನಾನು ಬರೋದಕ್ಕೆ ಅವ್ರ ಈ ಕಡೆ ಹೋಗ್ತಾ ಇದ್ದಾರಾ? ನಾನು ಇದ್ದೀನಿ, ಈ ಕಡೆ ಹೊಳ್ಳಿದ್ದೀನಿ ಅಂತ ನನ್ನ ಮಗಳು ನನ್ನ ಮುಂದೆ ತಲೆ ಕೆಳಗೆ ಮಾಡ್ಕೊಂಡು ಹೋಗತ್ತಾಳ. ನನ್ನ ಜೊತೆ ಮಾತಾಡಬೇಕು ಅಂತ ಅನಿಸ್ತಾ ಇಲ್ವಾ ಮಗಳ? ನಿನಗೆ ಅನಿಸ್ತಾ ಇಲ್ಲ? ಹೇಳಮ್ಮ, ಯಾಕಮ್ಮ ಕರೆದೆ? ನೀನಾದರೂ ಮಾತಾಡ್ಸ್ಬೇಕಲ್ವಾ ಅಕ್ಕ ಅಪ್ಪನ? ಯಾಕಕ್ಕ ನೀನು ಮಾತಾಡ್ತಾ ಇಲ್ಲ? ಒಂದೇ ಒಂದು ಸಾರಿ ನೀನಾದರೂ ಮಾತಾಡ್ಸೋ ಅಕ್ಕ ಅಪ್ಪನ. ಅವ್ರ ಕಣ್ಣಲ್ಲಿ ನೀರು ಬರೋದು ಒಂದೇ ಬಾಕಿ ಇದೆ ಅಕ್ಕ. ಮುಂದೆನೇ ಮಗಳು ಅಡ್ಡಾಡ್ತಾ ಇದ್ರೆ ನೋಡ್ತಾ ಯಾವ ತಂದೆ ಆದರೂ ಸುಮ್ಮನೆ ಇರ್ತಾರಕ್ಕ. ಅಪ್ಪಂಗ ನಿನ್ನ ಮೇಲೆ ಇರೋ ಕೋಪ ಎಲ್ಲ ಕಡಿಮೆ ಆಗೈತೆ ಅಕ್ಕ, ನೀನೇ ಮಾತಾಡ್ಸೋ ಅಕ್ಕ. ಎಷ್ಟು ಸರಿ ಅಂತ ನಾನೇ ಮಾತಾಡಿಸಿ ನಾನೇ ಕೆಟ್ಟೋಳಾಗಲಿ? ಬೇಡ, ನಾನು ಈ ಸರಿ ಅವ್ರನ್ನ ಮಾತಾಡ್ಸಲ್ಲ. ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇರೋದಿದ್ರೆ ಅವರೇ ನನ್ನ ಬಂದು ಮಾತಾಡ್ಸ್ತಾರೆ. ನಾನು ಮಾತಾಡ್ಸಿದ್ರೆ ಅವ್ರಿಗೆ ಕೋಪ ಬರುತ್ತೆ, ಅದೇ ಅವ್ರು ಮಾತಾಡ್ಸಿದ್ರೆ ನನಗೆ ಪ್ರೀತಿ ಉಕ್ಕಿ ಹರಿಯುತ್ತೆ. ನೋಡೋಣ, ಇವತ್ತೊಂದಿನ ಟೈಮ್ ಇದೆ, ಅಲ್ಲಿವರೆಗೂ ಕಾಯ್ತೀನಿ. ನೋಡೋಣ, ಅಪ್ಪಂಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ಅವ್ರು ನನ್ನ ಜೊತೆ ಮಾತಾಡ್ತಾರೆ. ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ಇವತ್ತೇ ಲಾಸ್ಟ್, ಅವ್ರು ನನ್ನ ಜೊತೆ ಮಾತಾಡೋದನ್ನೇ ನಿಲ್ಲಿಸ್ತಾರೆ ಅಷ್ಟೇ. ನಾನು ಅವ್ರನ್ನ ಯಾವತ್ತೂ ನೋಡಬೇಕು ಅಂತ ಬರೋದಿಲ್ಲ. ಏ ಸುಂದ್ರಿ, ಮದುಮಕ್ಕಳ ಇಬ್ಬರನ್ನೂ ಊಟಕ್ಕೆ ಕರ್ಕೊಂಡ ಬಾ. ಸರಿ ಅಜ್ಜಮ್ಮ, ಕರ್ಕೊಂಡು ಬರ್ತೀನಿ.